ನಮಸ್ಕಾರ ವೀಕ್ಷಕರೇ, ಸುಮಾರು ಒಂದು ವಾರದ ಹಿಂದೆ ತಮ್ಮ ಚಾನೆಲ್ನಲ್ಲಿ ಪೋಸ್ಟ್ ಮಾಡಲಾದ ಧರ್ಮಸ್ಥಳ ಸೌಜನ್ಯ ಪ್ರಕರಣ ಎಂಬ ಶೀರ್ಷಿಕೆಯ ವಿಡಿಯೋದಲ್ಲಿ ವಿಷಯಗಳ ಆಧಾರದ ಮೇಲೆ ದಾಖಲಿಸಲಾದ ಪ್ರಥಮ ಮಾಹಿತಿ ವರದಿ ಅಂದರೆ FIRಗೆ ಸಂಬಂಧಿಸಿದಂತೆ ದೂತ ಸಮೀರ್ MD ಎಂಬ ಕನ್ನಡ ಯೂಟ್ಯೂಬರ್ ಚಾನೆಲ್ನ ನಿರ್ವಾಹಕ ಸಮೀರ್ MD ತನಿಖೆಗೆ ಹಾಜರಾಗುವಂತೆ ಬಳ್ಳಾರಿ ಪೊಲೀಸರು ನೀಡಿದ್ದ ನೋಟಿಸ್ಗೆ ಕರ್ನಾಟಕ ಹೈಕೋರ್ಟ್ ಗುರುವಾರ ಮಾರ್ಚ್ 12ರವರೆಗೆ ತಡೆ ನೀಡಿದೆ. ಮಾರ್ಚ್ 6ರಂದು ತನಿಖೆಗೆ ಹಾಜರಾಗುವಂತೆ ಸೂಚಿಸಿ ಮಾರ್ಚ್ 5ರಂದು ನೀಡಲಾದ ನೋಟಿಸ್ ಜೊತೆಗೆ FIR ಪ್ರತಿಯನ್ನು ಪೊಲೀಸರು ನೀಡದಿರುವುದನ್ನು ಗಮನಿಸಿದ 25 ವರ್ಷದ ಸಮೀರ್ ಸಲ್ಲಿಸಿದ ಅರ್ಜಿಯ ಮೇರೆಗೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಮಧ್ಯಂತರ ಆದೇಶವನ್ನು ಹೊರಡಿಸಿದ್ದಾರೆ. ಡಿಸೆಂಬರ್ 30, 2024ರಂದು ರಾಜ್ಯವು ಸುತ್ತೋಲೆ ಹೊರಡಿಸುವ ಮೂಲಕ ಜಾರಿಗೊಳಿಸಿದ ನ್ಯಾಯಾಲಯದ ನಿರ್ದೇಶನದ ಪ್ರಕಾರ ನೋಟಿಸ್ ಜೊತೆಗೆ FIR ಪ್ರತಿಯನ್ನು ಒದಗಿಸುವುದು ಕಡ್ಡಾಯವಾಗಿದೆ ಎಂದು ನ್ಯಾಯಾಲಯ ಗಮನ ಸೆಳೆದಿದೆ. ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸರು ಮಾರ್ಚ್ 5ರಂದು ಸ್ವಯಂ ಪ್ರೇರಿತವಾಗಿ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 299 ಉದ್ದೇಶಪೂರ್ವಕ ಮತ್ತು ದುರುದ್ದೇಶಪೂರಿತ ಕೃತ್ಯಗಳು ಯಾವುದೇ ವರ್ಗದ ಧರ್ಮ ಅಥವಾ ಧಾರ್ಮಿಕ ನಂಬಿಕೆಗಳನ್ನು ಅವಮಾನಿಸುವ ಮೂಲಕ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವ ಉದ್ದೇಶ ಹೊಂದಿರುವಂಥದ್ದು ಅಡಿಯಲ್ಲಿ FIR ಅನ್ನು ದಾಖಲಿಸಿತ್ತು. ವಿಡಿಯೋದ ವಿಷಯವು ಧರ್ಮಸ್ಥಳ ಮತ್ತು ದೇವಾಲಯವನ್ನು ನಿರ್ಮಿಸುವ ಕುಟುಂಬದ ಸದಸ್ಯರ ಬಗ್ಗೆ ಹಲವಾರು ಹೇಳಿಕೆಗಳನ್ನು ಹೊಂದಿದ್ದು ಇದು ಜನರ ಧಾರ್ಮಿಕ ಭಾವನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು FIRನಲ್ಲಿ ದೂರು ನೀಡಲಾಗಿದೆ. ಆದರೆ ಅರ್ಜಿದಾರರು ಹೇಳುವಂತೆ ವಿಡಿಯೋದಲ್ಲಿ ಯಾವುದೇ ಹಕ್ಕುಸ್ವಾಮ್ಯ ಹೊಂದಿರುವ ವಿಷಯ, ಮಾನನಷ್ಟಕರ ವಿಷಯ ಅಥವಾ ಯಾವುದೇ ವ್ಯಕ್ತಿ ಅಥವಾ ಧರ್ಮದ ವಿರುದ್ಧ ದ್ವೇಷ ಭಾಷಣವಿಲ್ಲ. ಆದರೆ 2012ರ ಸೌಜನ್ಯ ಕೊಲೆ ಪ್ರಕರಣ ನ್ಯಾಯಾಲಯಗಳು ನೀಡಿದ ತೀರ್ಪುಗಳು, ಸಾರ್ವಜನಿಕ ಭಾವನೆಗಳು ಮತ್ತು ಕೊಲೆ ಪ್ರಕರಣ ತನಿಖೆಯಲ್ಲಿ ಅಸಮರ್ಪಕತೆಯ ಬಗ್ಗೆ ಕಳವಳ ವಿವರಗಳನ್ನು ಮಾತ್ರ ಇದು ಒಳಗೊಂಡಿದೆ. ಮಾರ್ಚ್ 5ರ ರಾತ್ರಿ ಪೊಲೀಸರು ಅವರನ್ನು ಬಂಧಿಸಲು ಪ್ರಯತ್ನಿಸಿದರು. ಆದರೆ ಅವರ ವಕೀಲರ ಹಸ್ತಕ್ಷೇಪದಿಂದ ಅವರು ಹೇಳಿಕೆ ದಾಖಲಿಸಲು ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ ಎಂದು ಅರ್ಜಿಯಲ್ಲಿ ಆರೋಪಿಸಲಾಗಿದೆ. ಅವರನ್ನು FIRನಲ್ಲಿ ಆರೋಪಿಯನ್ನಾಗಿ ಸೇರಿಸಲಾಗಿದೆ. ಈ ಒಂದು ವಿಚಾರವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ವಿಸ್ಮಯ ಅನಿಸುತ್ತೆ. ಯಾಕೆ ಅಂದರೆ ಆ ಒಂದು ವಿಡಿಯೋದಲ್ಲಿ ಯಾವುದೇ ಕೂಡ ಒಂದು ಧರ್ಮಕ್ಕೆ ಚ್ಯುತಿ ತರುವಂಥದ್ದಾಗಿರ್ಬೋದು ಅಥವಾ ದೇವಾಲಯದ ವಿಚಾರವಾಗಿ ಯಾವುದೇ ಒಂದು ದುರುದ್ದೇಶಪೂರ್ವಕವಾಗಿರುವಂಥ ವಿಚಾರಗಳೇ ಆಗಿರ್ಬೋದು ಖಂಡಿತ ಆ ಒಂದು ವಿಡಿಯೋದಲ್ಲಿ ಇಲ್ಲ. ಆ ಒಂದು ಸುತ್ತಮುತ್ತಲೂ ನಡೆದಂಥ ಅನೇಕ ಕೊಲೆಗಳ ಮಾಹಿತಿ ಇದೆ. ಅದು ಯಾವುದೂ ಕೂಡ ಅವರು ಕ್ರಿಯೇಟ್ ಮಾಡಿಕೊಂಡು ಹೇಳಿರೋವಂಥದ್ದಲ್ಲ. ಅದಕ್ಕೆ ತಕ್ಕನಾದ ಸಾಕ್ಷಿ ಆಧಾರಗಳ ಸಮೇತನೇ ಅವರು ಹೇಳಿರೋವಂಥದ್ದು. ಅದು ಸತ್ಯವಾದ ಘಟನೆಗಳು ಕೂಡ ಆಗಿರುತ್ತೆ. ಇಲ್ಲಿ ಏನೆಲ್ಲ ಒಂದು ಕೊಲೆಗಳು ನಡೆದಿದ್ದಾವೆ, ಪ್ರತಿಯೊಂದು ಕೊಲೆನಲ್ಲೂ ಕೂಡ ಯಾರೂ ಕೂಡ ಒಂದು ಆರೋಪಿಗಳು ಸಿಗದೇ ಇರೋದು ವಿಸ್ಮಯನೇ ಸರಿ. ಇದಕ್ಕೆ C ರಿಪೋರ್ಟ್ ಹಾಕಿರೋವಂಥದ್ದು ಮತ್ತಷ್ಟು ಅಚ್ಚರಿಯನ್ನು ಪ್ರತಿಯೊಬ್ಬರಲ್ಲೂ ಮೂಡಿಸುತ್ತೆ. ಆ ವಿಚಾರವಾಗಿ ಅವರು ತಿಳಿಸಿದ್ದಾರೆ. ಇಲ್ಲಿ ಯಾರ ಧರ್ಮ ಅಥವಾ ನಂಬಿಕೆಗಳಿಗೆ, ಭಾವನೆಗಳಿಗೆ ಧಕ್ಕೆ ತರುವಂಥ ಈ ಒಂದು ವಿಚಾರಗಳು ಈ ವಿಡಿಯೋದಲ್ಲಿ ಇಲ್ಲ ಅಂತ ಅನಿಸುತ್ತೆ. ಈ ಒಂದು FIRನ ದಾಖಲಿಸಿರೋದು ಅಂದರೆ ಸ್ವಯಂ ಪ್ರೇರಿತ FIR ಇದು. ಯಾರೂ ಕೂಡ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ಪೊಲೀಸರು ಸ್ವಯಂ ಪ್ರೇರಿತವಾಗಿ ದಾಖಲು ಮಾಡ್ಕೊಂಡಿದ್ದಾರೆ. ಒಂದೇ ದಿನದಲ್ಲಿ ಇವರು ನೋಟಿಸನ್ನು ಕೊಟ್ಟು ಅರೆಸ್ಟ್ ಮಾಡೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ 2024 ಡಿಸೆಂಬರ್ನಲ್ಲಿ ಒಂದು ಸುತ್ತೋಲೆಯನ್ನು ಏನು ಹೊರಡಿಸಲಾಗಿತ್ತು ಅಂದರೆ ನೋಟಿಸ್ ಜೊತೆಗೆ FIRನ ಪ್ರತಿಯನ್ನು ಒದಗಿಸುವಂಥದ್ದು ಕಡ್ಡಾಯ ಆಗಿದೆ ಅಂತ ಹೇಳಿದೆ. ಯಾರನ್ನೇ ಕೂಡ ಸ್ಟೇಷನ್ಗೆ ಕರ್ಕೊಬರೋದಕ್ಕೆ ನೋಟಿಸನ್ನು ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಅದ್ರ ಜೊತೆಗೆ ಅವ್ರ ಮೇಲೆ FIR ಏನಾಗಿರುತ್ತೆ ಅದರ ಕಾಪಿಯನ್ನು ಕೂಡ ತೆಗೆದುಕೊಂಡು ಹೋಗಲೇಬೇಕಾಗಿರುತ್ತೆ ಅಂತೇಳಿ ಇಲ್ಲಿ ಹೈಕೋರ್ಟ್ ಅದನ್ನು ಗಮನಿಸಿ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಈ ಒಂದು ವಿಚಾರವಾಗಿ ಅವರು ಹೇಳಿಕೆಗಳನ್ನ ದಾಖಲಿಸೋದಕ್ಕಾಗಿರ್ಬೋದು ಅದಕ್ಕೆ ಉತ್ತರವನ್ನು ನೀಡಲಿಕ್ಕೆ ಅವ್ರಿಗೆ ಮಾರ್ಚ್ 12ರವರೆಗೂ ಕೂಡ ಸಮಯಾವಕಾಶವನ್ನು ನೀಡಬೇಕು ಅಂತೇಳಿ ತಿಳಿಸಲಾಗಿದೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.